ಆತ್ಮೀಯ H16 ನ್ಯೂಸ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಎ. ಮಲ್ಲಪ್ಪ ಜೋತಾವರ. ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಧಾರವಾಡ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ, ಅದ್ರ ಜೊತೆಗೆ ಇನ್ನೊಂದು ವಿದ್ಯಾಲಯ ಕೃಷಿ ವಿದ್ಯಾಲಯ, ಕೃಷಿ ಮಹಾವಿದ್ಯಾಲಯ. ಅದಕ್ಕೂ ಕೂಡ 75 ವರ್ಷಗಳದು ಅಮೃತ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ. ಅದು ದಿವಂಗತ ಡಾಕ್ಟರ್ MP ಪಾಟೀಲ್ರ ದೂರದೃಷ್ಟಿ ಇಟ್ಕೊಂಡು ಬೆಳಗಾವಿಯವರು ಅವರು ಇದನ್ನು ಸ್ಥಾಪನೆ ಮಾಡಿದರು. ಅದು ಅವರ ಬಾಂಬೆ ಗೌರ್ಮೆಂಟ್ ಇದ್ದಾಗ 1948 ಬಾಂಬೆ ಗೌರ್ಮೆಂಟ್ ಇದ್ದಾಗ ಆಗಿನ ಕೃಷಿ ಮಂತ್ರಿ ಆಗಿದ್ದರು ಅವರು ಈ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟರು. ನಮ್ಮ D.C. ಪಾಟೀಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಮಾಡಿದರೆ, ಇವರು ಕರ್ನಾಟಕ ಏನಪ್ಪ ಅಂತಂದ್ರೆ ಧಾರವಾಡ ಕೃಷಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರು. ಕೃಷಿಗೆ ಸಂಬಂಧಿಸಿದಂಥ ವಿದ್ಯೆ ಎಲ್ಲರೂ ದುರ್ಯೋಗ ಮಾಡಿದರು. ಇವತ್ತು ಪ್ರತಿ ವರ್ಷವೂ 2,000 ಕೋಟಿಗಳಷ್ಟು ಗಳಿಕೆಯನ್ನು ಮಾಡುವಷ್ಟು ರೈತರನ್ನು ವೈಜ್ಞಾನಿಕವಾಗಿ ತಯಾರು ಮಾಡುವಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಯಶಸ್ವಿ ಆಗಿದೆ ಅನ್ನೋದು ಭಾಳ ಹೆಮ್ಮೆಯ ವಿಷಯ. ಆ MP ಪಾಟೀಲರು ಜೊತೆಗೆ ಅವ್ರಿಗೆ ಜೊತೆಗೆ ವರ್ಕ್ ಮಾಡಿದವರು ದಿವಂಗತ ಪ್ರೊಫೆಸರ್ ಏನಪ್ಪ ಅಂತಂದ್ರೆ H.M. ದೇಸಾಯಿ ಅಂತ ಪ್ರಿನ್ಸಿಪಾಲ್ ಅವತ್ತಿನ ಅವರ ಒಂದು ಇಬ್ಬರ ಒಂದು ಏನಿದೆ ಒಂದು ದುಡಿತದಿಂದಾಗಿ ಇವತ್ತು ಕೃಷಿ ವಿಶ್ವವಿದ್ಯಾಲಯ ನಮ್ಮ ನಡಕದ ಇವತ್ತು. ಮತ್ತು ಇವತ್ತು ಈ ದೇಶದ ಕೃಷಿ ವಿಶ್ವವಿದ್ಯಾಲಯಗಳು ನೋಡಿದ್ರೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಇವತ್ತು ಯಶಸ್ವಿಯಾಗಿದ್ದಾವೆ. ಯಾಕಂದರೆ ಈ ದೇಶದ ಮೂಲ ಉದ್ಯೋಗ ಕೃಷಿಗೆ ಒಂದು ವೈಜ್ಞಾನಿಕ ನೆಲೆಗಟ್ಟು ಸಂಶೋಧನೆ ಅದ್ರ ಮೇಲೆ ಆಗಬೇಕಾಗಿದ್ದು ಅನಿವಾರ್ಯ. ಯಾಕಂದರೆ ಉತ್ಪಾದನೆ ಹೆಚ್ಚಾದಾಗ ಮಾತ್ರ ಇಲ್ಲಿ ಹಸಿರು ಕ್ರಾಂತಿ ಆಗಲಿಕ್ಕೆ ಸಾಧ್ಯತೆ. ಹಸಿರು ಕ್ರಾಂತಿ ಆದಾಗ ಕ್ಷೀರ ಕ್ರಾಂತಿ ಆಗಲಿಕ್ಕೆ ಸಾಧ್ಯತೆ. ಇವೆರಡು ನಮ್ಮ ಇಂದಿರಾ ಗಾಂಧೀಜಿಯವರು ಕೊಟ್ಟಂಥ 2 ದೊಡ್ಡ ಬಳವಳಿಗಳು, ಹಸಿರು ಕ್ರಾಂತಿ ಮತ್ತು ಈ ಕ್ಷೀರ ಕ್ರಾಂತಿ. ಕ್ಷೀರ ಅದರ ನಮ್ಮ ಆಹಾರ ಒಂದಕ್ಕೊಂದು ಸಂಬಂಧ ಇದಾವೆ. ಯಾಕಂದರೆ ಕೃಷಿ ಉತ್ಪಾದನೆ ಹೆಚ್ಚಾದಂಗೆ ಸಹಜವಾಗಿ ನಮ್ಮಲ್ಲಿ ಹೈನುಗಾರಿಕೆ ಬೆಳೀತದೆ ಅನ್ನೋದರಲ್ಲಿ 2 ಮಾತಿಲ್ಲ. ರೈತನ ಉಪಕಸಬು ಹೈನುಗಾರಿಕೆ, ಮೀನು ಕಸಬು, ಕೃಷಿ. ಈ ಒಂದು ನೆಲೆಯಲ್ಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯವನ್ನು ಇದರಲ್ಲಿ ಇನ್ನೊಂದು ಮಾತು ನೆನಪಿಸ್ಬೇಕಾಗ್ತದೆ. ಇದನ್ನು ಕಟ್ಟುವಲ್ಲಿಯೂ ನಮ್ಮ ಏನಪ್ಪ ಅಂದರೆ ದಿವಂಗತ D.C. ಪಾಟೀಲ್ ಅವರ ಸಹಾಯಸ್ತ ಮಾರ್ಗದರ್ಶನ ಇದ್ದಿದ್ದು ಸುಳ್ಳಲ್ಲ. ಇವರೆಲ್ಲರ ಒಟ್ಟು ಪ್ರಯತ್ನದಿಂದ ಇವತ್ತೇನಾಗಿದೆಪ್ಪ ಅಂತಂದ್ರೆ ಒಂದು ದೊಡ್ಡ ಒಂದು ಯೂನಿವರ್ಸಿಟಿಯಾಗಿ ತಲೆಗೆತ್ತಿ ನಿಂತದ, ಸ್ವತಂತ್ರ ಒಂದು ಬೋರ್ಡ್ ಮಾಡ್ಕೊಂಡದ. ಇಲ್ಲೇ ಕಲಿತಂಥ ಸಾವಿರಾರು ವಿದ್ಯಾರ್ಥಿಗಳು ಈ ನಾಡಿನ ಸಂಪತ್ತಾಗಿದ್ದಾರೆ, ಶಕ್ತಿ ಆಗಿದ್ದಾರೆ. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಅಸಾಧ್ಯದ್ದನ್ನು ಸಾಧ್ಯ ಮಾಡಿ ತೋರಿಸ್ತಾ ಇದ್ದಾರೆ ಉತ್ಪಾದನೆಯಲ್ಲೇ. ಇದನ್ನು ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ಉತ್ಪಾದನೆಯಲ್ಲೇ ಅದೇ ಕಾಲಕ್ಕೆ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು IAS, IPS, ಅಡ್ಮಿನಿಸ್ಟ್ರೇಟಿವ್ ಕ್ಷೇತ್ರದಲ್ಲಿ, ಇನ್ನುಳಿದ ಕ್ಷೇತ್ರಗಳಲ್ಲಿ, ಕೃಷಿಯಲ್ಲಿ ಸಾಕಷ್ಟು ಎತ್ತರದ ಉನ್ನತದ ಒಂದು ಕ್ಷೇತ್ರಗಳಿಗೆ ಹೋಗಿಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಶೋಕ್ ದಳವಾಯಿ ನಾವು ಕೇಳಿರ್ಬೇಕು, ನೀವು ಕೇಳಿರ್ಬೇಕು. ನಮ್ಮ ಇಲ್ಲೇ ಗೋಕಾಕ್ ತಾಲೂಕಿನವರು ಅವರು ಇವತ್ತು ಕೃಷಿಗೆ ಸಂಬಂಧಿಸಿದಂಥ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಆಗಿದ್ದಾರೆ, ರಿಟೈರ್ ಆದರೂ ಸಹಿತ. ಹೀಗೆ ಕೃಷಿ ಕ್ಷೇತ್ರಕ್ಕೆ ಅನೇಕ ರೀತಿಯ ಸಹಾಯ ಸವಲತ್ತುಗಳನ್ನು ಮತ್ತು ಅದು ಬೆಳೆಯೋದಕ್ಕೆ ಒಂದು ಆಧಾರ ಆಗಿದ್ದನ್ನು ಈಗ ನಿಮ್ಗೆ ಹೇಳಿದಂಗೆ ವರ್ಷಕ್ಕೆ 2,000 ಕೋಟಿಗೂ ಮಿಕ್ಕಿ ಒಂದು ಗಳಿಕೆ ಮಾಡುವಂಥ ರೈತರನ್ನು ಒಂದು ಹುಟ್ಟು ಹಾಕಿದ್ದನ್ನು ನಾವು ಈ ಸಂದರ್ಭದಲ್ಲಿ ಏನದ. ಮತ್ತು ಈ ಕೃಷಿ ವಿಶ್ವವಿದ್ಯಾಲಯ ಬಗ್ಗೆ ಹೇಳಿದ್ರೆ ಅಲ್ಲಿ ಹೋದ್ರೆ ಸಾಕ್ರಿ, ಅದು ಎಷ್ಟು ಖುಷಿ ಆಗ್ತದೆ. ಅಲ್ಲಿ ಸಸ್ಯಗಳು ವೈವಿಧ್ಯಮಯ, ಅಲ್ಲಿಯ ಗಿಡಗಳು, ಗಿಡಗಂಟೆಗಳು, ಪ್ರತಿಯೊಂದು ಅಲ್ಲಿ ಹಕ್ಕಿ ಪಿಕ್ಕಿಗಳು, ಅವುಗಳ ಶಬ್ದ ಅವೆಲ್ಲ ಕೇಳಿದಾಗ ನಾವು ಯಾವುದೋ ಲೋಕದಲ್ಲಿ ಇದ್ದೀವಪ್ಪ ಅನ್ನೋದಕ್ಕೆ ನಮ್ಗೆ ಒಂದು ಕಲ್ಪನೆ ಬಂದುಬಿಡ್ತದೆ. ಅದಕ್ಕೆ ನಮ್ಮ ಡಾಕ್ಟರ್ MP ಪಾಟೀಲರು ಒಂದು ಏನಪ್ಪ ಅಂದರೆ ದೂರದೃಷ್ಟಿಯ ಒಂದು ಈ ಅಣೆಗಲ್ಲಿಟ್ಟು ಬೆಳೆಸಿದ್ದು ಅಂತ. ಅದ್ರ ಜೊತೆಗೆ ಮುಂದೆ ದಿವಂಗತ ಡಾಕ್ಟರ್ S.W. ಮೆಣಸಿನಕಾಯಿ ಅವರು ಸಹಿತ ಸಾಕಷ್ಟು ವರ್ಕ್ ಮಾಡಿದ್ದು. ಇನ್ನೂ ಅನೇಕ ಜನ ವರ್ಕ್ ಮಾಡಿದ್ದಾರೆ. ಅದು ಬೆಳೆಯುವಲ್ಲೇ ಉಳಿಯುವಲ್ಲೇ ಇವು ಎತ್ತರಕ್ಕೆ ಬೆಳೆಯುವಲ್ಲೇ. ಇದೆಲ್ಲ ನಾವು ಇವತ್ತು ಅದನ್ನು ಗಮನಿಸಿದಾಗ ಕೃಷಿ ಉತ್ಪಾದನೆ ಹೆಚ್ಚಾಯಿತು. MS ಸ್ವಾಮಿನಾಥನ್ ಅವರ ಒಂದು ಏನು ಉತ್ಪಾದನೆ ಹೆಚ್ಚಾಗೋ ಜೊತೆಗೆ ಅವರೊಂದು ಕಲ್ಪನೆ ಇತ್ತು, ಒಂದು ವಾಸ್ತವದ ಮೇಲೆ ಕಲ್ಪನೆ ಇತ್ತು. ನಮ್ಮ ರೈತನಿಗೆ ದುಡಿತಕ್ಕೆ ತಕ್ಕಂತಹ ಬೆಲೆ ಬರಬೇಕು, ಒಂದು ಬೆಳೆಗೆ ಬೆಲೆ ಬರಬೇಕು ಅಂತ ಆಸೆ ಇತ್ತು. ಅದು ಇವತ್ತಿಗೂ ಆಗಿಲ್ಲ. ಯಾಕೆ ಅನ್ನೋದೊಂದು ಅಷ್ಟೇ ಪ್ರಶ್ನೆ ಅದ. ಯಾಕಂದ್ರೆ ಇವತ್ತೇನಿಗೆ ಅಧಿಕಾರಶಾಹಿಯಲ್ಲಿ ಬಂದಂಥ ಅನೇಕ ಜನ ಕೃಷಿ ತಜ್ಞರು, ಕೃಷಿ ಬಗ್ಗೆ ತಿಳುವಳಿಕೆಗಳಿದ್ದವರು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟರನ್ನ ಇಲ್ಲೇ ಉತ್ಪಾದಿಸುವಂಥ ರೈತನ ಬಗ್ಗೆ ಯಾಕೋ ಏನೋ ಕಡಿಮೆ ಗಮನ ಕೊಟ್ಟೇನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಮಿಡಲ್ ಮ್ಯಾನ್ಗಳಿಂದಾಗಿ ನಮ್ಮ ಕೃಷಿ ಇದ್ದೇನಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಬೆಳೆದರೂ ಸಹಿತ ಅದಕ್ಕೆ ಬೆಲೆ ಬರಲಾರದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅನೇಕ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಹಸಿರು ಕ್ರಾಂತಿ ಆಯಿತು, ನಮ್ಮಲ್ಲಿ ಸಾಕಷ್ಟು ಬೆಳೆ ಬಂತು, ಹಸಿವು ಹೋಯಿತು.
ಆದರೆ ಹಸಿವು ಹೋಗುವ ಜೊತೆಗೆ ಮತ್ತಷ್ಟು ಬಡತನ ನಮ್ಮ ರೈತರಲ್ಲಿ ಹೆಚ್ಚಾಯಿತು. ಇದನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲ ಅದಕ್ಕೆ ಆಗೋದು ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಮಾರ್ಕೆಟ್ ಇಲ್ಲದ್ದು ಅಂತ. ಇದು ನಮ್ಮ ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಕೃಷಿ ವಿಜ್ಞಾನಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೂ ಗೊತ್ತದ. ಆದರೆ ಇವೆಲ್ಲವೂ ಒಂದು ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕೊಂಡಿದ್ದರಿಂದಾಗಿ, ಆ ಒಂದು ವ್ಯಾಪಾರಸ್ಥರ ಕೈಯಲ್ಲಿ ಸಿಕ್ಕಿದ್ರಿಂದಾಗಿ ಇವರೇನು ಮಾಡಿಸ್ತಿದ್ದಿಲ್ಲ. ಯಾಕಂದರೆ ಇವ್ರಿಗೂ ಸಹ ತಮ್ಮ ಬದುಕು ದೂಡೋದು, ತಾವು ಚೆನ್ನಾಗಿದ್ದು ಸಾಕನ್ನುವಂಥ ಮನಸ್ಥಿತಿ ಇರ್ಬೋದೇನೋ, ಇಲ್ಲಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಕಿವಿ ಹಿಂಡಿ ಹೇಳಬೇಕಾದವ್ರು ಯಾರಪ್ಪ ಅಂತಂದ್ರೆ ದೊಡ್ಡ ಸಮುದಾಯ ರೈತರು. ಆದರೆ ರೈತರಲ್ಲಿ ಆ ತಿಳುವಳಿಕೆ, ಎಲ್ಲ ರೈತರು ತಿಳುವಳಿಕೆ ಇಲ್ಲ. ಇದ್ದ ರೈತರು ನಮಗೆ ಆಗಬೇಕಪ್ಪ, ಊರು ಸಹ ನಾವೊಂದು ಆರಾಮಿದ್ವಲ್ಲ ಸಾಕು, ಅಥವಾ ಅಲ್ಪತೃಪ್ತಿ, ಇವೆಲ್ಲ ಕಾರಣದಿಂದಾಗಿ ಇವತ್ತು ಕೃಷಿಗೆ ಏನಾಗಿದ್ದಾರಪ್ಪ ಅಂದ್ರೆ ಆತ್ಮಹತ್ಯೆಗಳು ಹೆಚ್ಚು ಮಾಡ್ಕೊಳ್ತಾ ಇದ್ದಾನೆ. ಸಾಲದ ಬಲಿ ಸಿಗ್ತಾ ಇದ್ದಾನೆ. ಆ ಸಾಲದ ಬಲಿಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಇವಕ್ಕೆಲ್ಲ ಪರಿಹಾರ ರೂಪದಲ್ಲಿ ನಮ್ಮ ಮೋದಿಯವರು ಇತ್ತೀಚೆಗೆ ಒಂದು 3 ಕಾಲೆ ಕಾನೂನು ಅಂತೇಳಿ ಈ ಒಂದು ಪಂಜಾಬ್ ಮತ್ತು ಹರಿಯಾಣ ರೈತರು ವಿರೋಧ ಮಾಡಿದ್ರಿಂದಾಗಿ 3 ಕಾಲೆ ಕಾನೂನು ಉಳಿದ್ಬಿಟ್ಟು, ಇಲ್ಲಾಂದ್ರೆ ಇವತ್ತು ಕಂಪ್ನಿಗಳ ಕೈಯಲ್ಲಿ ಇಡೀ ಕೃಷಿ ಕ್ಷೇತ್ರ ಸೇರಿಬಿಡ್ತೇನೋ ಅಂತ. ಯಾಕಂದ್ರೆ ಕೃಷಿ ಮುಖ್ಯ ಏನಪ್ಪ ಅಂದರೆ ಕಾರ್ಖಾನೆ ಯಾವುದಂದ್ರೆ ಹೊಲ ಅಥವಾ ಫೀಲ್ಡ್ ಅಥವಾ ತೋಟ. ಆ ಹೊಲಗಳ ಆಧಾರದ ಮೇಲೆ ಅವುಗಳನ್ನ ಇಟ್ಟುಕೊಂಡು ಸಾಲ ತೆಗೆದು ಅದರ ಮೇಲೆ ಅಲ್ಲಿ ಬೆಳೆಯೋದಕ್ಕೆ ಅನುಕೂಲ ಮಾಡುವಂಥ ಕಂಪ್ನಿಗಳು, 100 ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು ಇಲ್ಲೇ ಬೆಳೆದು ಇಲ್ಲಿ ಉತ್ಪಾದಿಸಿದಂಥ ದವಸ ಧಾನ್ಯಗಳು ಬೇರೆ ಕಡೆ ಮಾರಿಕೊಂಡು ಇಂಟರ್ನ್ಯಾಷನಲಾಗಿ ಮಾರಿಕೊಂಡು ಅವರಿಗಾಗಿ ಒಂದು ಏನಪ್ಪ ಗೋಡೌನ್ಗಳನ್ನು ಇನ್ನುಳಿದ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಬ್ಯಾಂಕ್ಗಳು ಸಹಿತ ಕಟಿಬದ್ಧ ನಿಂತಿದ್ದನ್ನು ಗಮನಿಸಿದಾಗ, ಅದರಲ್ಲೂ ಅದಾನಿ ಅವರು ಈ ಕ್ಷೇತ್ರದಲ್ಲಿ ಎಂಟ್ರಿ ಹೊಡೆದ ಇಡೀ ಒಂದು ಮಾರ್ಕೆಟ್ನ ತಾವು ತೊಗೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಜಾಗೃತಗೊಂಡಂಥ ರೈತರು, ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣ ರೈತರು ಇದನ್ನು ತೀವ್ರವಾಗಿ ಪ್ರಬಲವಾಗಿ ವರ್ಷಗಳಿಂದ ವಿರೋಧ ಮಾಡಿದ್ದಕ್ಕಾಗಿ ಆ ಕಾಲೆ ಕಾನೂನು ಇಲ್ಲ ಅಲ್ಲೇ ಏನಪ್ಪ ಅಂದರೆ ಶೈತ್ಯಾಗಾರದಲ್ಲಿ ಮಲ್ಕೊಂಡಿದ್ದಾವೆ. ಹಾಗಂತೇಳಿ ಅವು ಹೊರಗೆ ಬರೋದಿಲ್ಲ ಅಂತಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲೇ ಹೇಗಾದ್ರೂ ಮಾಡಿ ಭಾರತದ ಕೃಷಿಯನ್ನು ತಮ್ಮ ಸುಪರ್ದಿಗೆ ತಗೋಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲ ಇಲ್ಲಿಯ ಜ್ಞಾನಿ ವಿಜ್ಞಾನಿಗಳು, ಇದೊಂದಲ್ಲ ಯೂನಿವರ್ಸಿಟಿ, ಯಾವುದೇ ಕೃಷಿಗೆ ಸಂಬಂಧಿಸಿದಂಥ ಯೂನಿವರ್ಸಿಟಿಗಳು ಕೇವಲ ಉತ್ಪಾದನೆ ಹೆಚ್ಚು ಮಾಡೋದಷ್ಟೇ ಅಲ್ಲ, ಉತ್ಪಾದಿಸಿದ ವಸ್ತುಗಳಿಗೆ ಮಾರ್ಕೆಟ್ ಯಾವ ರೀತಿಯಾಗಿ ಮಾಡಬೇಕು, ಆ ಮಾರ್ಕೆಟ್ನಲ್ಲಿ ಬೆಲೆ ಹೇಗೆ ಬರಬೇಕು ನಮಗೆ ಅನ್ನೋ ಸಹಿತ ಇವತ್ತು ಬಹಳ ಅವಶ್ಯದ ರೈತರು ತಿಳಿಸುವ ವಿಷಯ ಇಲ್ಲ. ಒಬ್ಬ ರೈತನ ತಯಾರು ಮಾಡೋದು ಎಷ್ಟು ಮುಖ್ಯನೋ, ಆದರೆ ಇಲ್ಲಿ ವಿಶೇಷ ಇನ್ನೊಂದು ಗಮನಿಸಬೇಕಾಯ್ತೇನಪ್ಪ ಅಂದ್ರೆ MSc ಅಗ್ರಿ ಮಾಡಲಿ, BSc ಅಗ್ರಿ ಮಾಡಲಿ, ಯಾವುದು ಮಾಡಲಿ, ಇವರೊಂದು ಅಧಿಕಾರಶಾಹಿ ಹೊರಗೆ ಹೋಗಿಬಿಡ್ತಾರೆ ವಿನಃ ವಿಶೇಷವಾಗಿ ಹೊಲಗಳನ್ನು ತೊಗೊಂಡು ಹೊಲದಲ್ಲಿ ವರ್ಕ್ ಮಾಡೋಂಥವ್ರು ಭಾಳ ಕಡಿಮೆ ಅಂತ ನನಗೆ ಅನಿಸ್ತದೆ. ಇರ್ಬೋದು ಅಲ್ಲೋ ಇಲ್ಲೋ ಎಲ್ಲೋ ಒಂದಿಷ್ಟು ಇರ್ಬೋದು, ಆದರೆ ಭಾಳಷ್ಟು ದಿನ ಮಾರ್ಕೆಟ್ ಇಲ್ಲದಕ್ಕಾಗಿ ಅಧಿಕಾರಶಾಹಿಯಾಗಿ ಇವತ್ತು ನೋಡ್ರಿ ಅಶೋಕ್ ಧಳಾವಿ ಅವ್ರು ಸಾಕಷ್ಟು ಭೂಮಿ ಇದೆ ಎಲ್ಲ ಅದ. ಆದರೆ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಗೈಡಾಗಿ ಉಳಿದಿದ್ದಾರೆ ವಿನಃ ತಮ್ಮ ಹೊಲದಲ್ಲಿ ಏನು ಮಾಡಬೇಕು, ತಮ್ಮ ಜನಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಬಿಟ್ಟಂಥ ವಿಷಯ. ನಾ ಯಾಕೆ ಈ ಸಂದರ್ಭದಲ್ಲಿ ನಿಲ್ಲಿಸಿ ಹೇಳ್ತಾ ಇದ್ದೀನಪ್ಪ ಅಂದರೆ ಇದೆಲ್ಲ ಪ್ರತಿಯೊಬ್ಬ ಅಧಿಕಾರಶಾಹಿಯ ಪರಿಸ್ಥಿತಿ. ಹೀಗಾಗಿ ಅವರು ತಮ್ಮದೇ ಆದ ಬಂಧನದ ಒಳಗಾಗಿದ್ದರಿಂದಾಗಿ ಇವತ್ತು ರೈತ ಅನಾಥ ಆಗಿದ್ದಾನೆ. ಆ ರೈತರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಒಂದು ಇಲ್ಲಿ ನಮ್ಮಲ್ಲೇ ಒಂದು ಸರ್ಕಲ್ ಬೆಳಿಬೇಕಾಗಿದೆ. ಆ ಸರ್ಕಲನ್ನು ಬೆಳೆಸುವಂಥ ಕೆಲಸ ಈ ಕೃಷಿ ವಿಶ್ವವಿದ್ಯಾಲಯಗಳು. ನೀವು ಉತ್ಪಾದನೆ ಹೆಚ್ಚು ಮಾಡೋದು ಕಲಿಸಿದ್ರಿ, ಅದನ್ನು ಮಾರ್ಕೆಟ್ ಹೇಗೆ ಮಾಡ್ಕೋಬೇಕು, ಏನು ಮಾಡಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಇಲ್ಲ. ಅದನ್ನು ಸರ್ಕಾರ ಮಾಡಬೇಕಾಗ್ತದೆ. ಯಾಕೆಂದ್ರೆ ಮಿಡ್ಲ್ ಮ್ಯಾನನ್ನು ಕಂಟ್ರೋಲ್ ಮಾಡೋರು ಯಾರು? ಈ ವ್ಯಾಪಾರಸ್ಥರನ್ನು ಕಂಟ್ರೋಲ್ ಮಾಡೋರು ಯಾರು? ಸರ್ಕಾರ, ಜನಪ್ರತಿನಿಧಿಗಳು. ಅವರು ಸಹಿತ ಇವತ್ತು ಏನಾಗಿದೆ ಬಿಟ್ಟಿದ್ದಾರಪ್ಪ ಅಂದರೆ ಎಲ್ಲ ಜನಪ್ರತಿನಿಧಿಗಳು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಅಂತ ನಾನು ನಿಮಗೆ ಅವರೆಲ್ಲರೂ ಇವತ್ತು ಈ ಮಾರ್ಕೆಟ್ಗೆ ಬಲಿಯಾಗಿ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ರೈತ ಅನ್ನುವಂಥವ ಒದ್ದಾಟ ಸ್ಥಿತಿಯಲ್ಲಿದ್ದಾನೆ. ಕೃಷಿಗೆ ಉದ್ಧಾರ ಆಗಲಿ, ಕೃಷಿಗೆ ಬೆಳೀಲಿ, ಹೆಚ್ಚು ಉತ್ಪಾದನೆ ಮಾಡಲಿ ಅಂತೇಳಿ ನಮ್ಮಲ್ಲೇ ಏನಪ್ಪ ಅಂತಂದ್ರೆ ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ ಎಲ್ಲನೂ ಮಾಡಿದರು. ಅದು ಆಯ್ತು ಇಲ್ಲ ಅಂತಲ್ಲ. ಆದರೆ MS ಸ್ವಾಮಿನಾಥನ್ ಅವರ ಮಾರ್ಕೆಟ್ ಏನದಲ್ಲ ಅದು ಬಲಿಲ್ಲ. C2+2 ಅಂತೇನೋ ಮಾಡ್ತಾರೆ ಅವರು, ಅದು ಇವತ್ತಿಗೂ ಸಾಧ್ಯ ಆಗ್ತಾಯಿಲ್ಲ. ನಮ್ಮ ಏನಪ್ಪ ಅಂತಂದ್ರೆ ನಾವು ಇವತ್ತು ಸಾವಯವ ಅಂತ ಹೇಳ್ತೀವಿ, ನ್ಯಾಚುರಲ್ ಅಂತ ಹೇಳ್ತೀವಿ, ಪುಕೂಕಾರ ಅಗ್ರಿಕಲ್ಚರ್ ಮಾಡ್ಬೇಕಂತ ಹೇಳ್ತೀವಿ. ಮತ್ತು ಪಾಳೇಕರ್ ಒಂದು ಏನಪ್ಪ ಅಂದ್ರೆ ಜವಾರಿ ಆಕಳ ತೊಗೊಂಡು ಮಾಡುವಂಥ ಅದ್ರ ಗೊಬ್ಬರದಿಂದ ಆಗುವಂಥ ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಆದರೆ ಮಾರ್ಕೆಟ್ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಮಾರ್ಕೆಟ್ ನಮ್ಮ ರೈತ ಸಿಗ್ತಾ ಇಲ್ಲ. ಯಾವ ಗ್ರಾಮಗಳು ಮಾರ್ಕೆಟ್ ಆಗಬೇಕಾಗಿತ್ತು ಅವು ಮಾರ್ಕೆಟ್ ಆಗಿಲ್ಲ. ಮತ್ತು ಯಾವ ಗ್ರಾಮಗಳಲ್ಲಿ ಗೋಡೌನ್ಗಳಾಗಬೇಕಾಗಿತ್ತು ಅವು ಆಗಿಲ್ಲ. ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು, ಇವತ್ತಿಗೂ ಆಗಿಲ್ಲ. ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿಬಿಟ್ರು. ಅದರಿಂದಾಗಿ ಕಬ್ಬು ಹೆಚ್ಚು ಬೆಳೆಯೋದಾಗಾಯ್ತು ವಿನಃ ಕಬ್ಬು ಮತ್ತು ಭತ್ತ ಇನ್ನುಳಿದ ಬೆಳೆಗಳ ನಾಶ ಆಗೋದಕ್ಕೆ ಇದು ಒಂದು ಕಾರಣ ಏನೋ ಅಂತಲೇ ಕಾಲ ಅನಿಸಿದ್ದು ಉಂಟು. ಎಲ್ಲರ ಇವತ್ತಿನ ಕೃಷಿ ತಜ್ಞರು ಇದನ್ನು ಸಹ ವಿಚಾರ ಮಾಡಬೇಕು. MS ಸ್ವಾಮಿನಾಥನ್ನರ ಒಂದು ಸಲಹೆಯನ್ನು ನೀವು ಅನುಷ್ಠಾನ ತರೋದಿಲ್ಲ. ಅಧಿಕಾರಶಾಹಿ ಜನ ಈ ಒಂದು ರಾಜಕಾರಣಿಗಳ ಮೇಲೆ, ರಾಜಕೀಯ ಮೇಲೆ, ಒಂದು ಶಾಸಕಾಂಗ ಮೇಲೆ ಒತ್ತಡ ತಂದ ಇದನ್ನು ಒಂದು ಕಾನೂನು ಮಾಡಿದರೆ MSP ಅಂದರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್
ನೀವು ತಂದ್ರೆ ರೈತ ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಆದರೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಬೆಕ್ಕಿನ ಕೋಳಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋದು ಇವತ್ತೆಲ್ಲರ ಪ್ರಶ್ನೆ ಆಗ್ಯದ. ಇದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಅಮೃತ ಮಹೋತ್ಸವದ ನಮ್ಮ ಧಾರವಾಡ ಕೃಷಿ ಶಿಕ್ಷಣ ಯೂನಿವರ್ಸಿಟಿ ಬಂದಿಲ್ಲ, ಅದು ಸಹಿತ ಇವತ್ತು ಸಾಕಷ್ಟು ಜನ ರೈತರಿಗೆ ಹೆಲ್ಪ್ ಆಗಲಿಕ್ಕೆ ಆ ಮಾತಾರ ಬಟ್ ಮಾರ್ಕೆಟ್ಗೆ ಏನು ಹೆಲ್ಪ್ ಮಾಡಿದೆ ಅನ್ನೋದನ್ನು ಸ್ವಯಂವರ್ಷೆ ಮಾಡಿ ಈ ಸಂದರ್ಭದಲ್ಲೇ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಕೃಷಿ ಮಹಾವಿದ್ಯಾಲಯಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಉತ್ಪಾದನೆ ಹೆಚ್ಚು ಮಾಡೋ ಜೊತೆಗೆ ಮಾರ್ಕೆಟ್ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಹಕಾರಿ ಆಗಲಿ ಅಂತೇಳಿ ಅವರನ್ನು ಕೇಳ್ಕೊಳ್ತಾ ನನಗೆ ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೇ ಸೀತಾರಾಮ ಸತ್ಯದ ಕೈಗಳಲ್ಲಿ ಒಂದು